ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕಳೆದ 1.5-2 ವರ್ಷದಿಂದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ಗೆ ಇಲ್ಲೆಲ್ಲದ ಸಂಕಷ್ಟಗಳು ನಿರ್ಮಾಣ ಆಗ್ತಾನೆ ಇದೆ. ಸಂಕಷ್ಟಗಳಂತೂ ದರ್ಶನ್ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಎನ್ನುವಂತೆ ನಿರ್ಮಾಣ ಆಗ್ಬಿಟ್ಟಿರುವಂಥದ್ದು. ಹೈಕೋರ್ಟ್ನಲ್ಲೇನೋ ಜಾಮೀನು ಸಿಕ್ತು, ಅದಾದ ಮೇಲೆ ಸುಪ್ರೀಂ ಕೋರ್ಟಿಂದ ಆ ಜಾಮೀನು ರದ್ದಾಯಿತು. ಹಾಗಾಗಿ 10 ತಿಂಗಳ ಕಾಲ ಜೈಲಿನಿಂದ ಹೊರಗಿದ್ದಂತಹ ದರ್ಶನ್ ಮತ್ತೆ ಜೈಲಿನ ಪಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಇತ್ತೀಚೆಗೆ ಜಾಮೀನನ್ನ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೂ ಸಹ ಸುಪ್ರೀಂ ಕೋರ್ಟ್ ಈ ಹಿಂದೆನೇ ಜಾಮೀನನ್ನ ರದ್ದು ಮಾಡಿತ್ತು. ಮತ್ತೆ ಅದೇ ಸುಪ್ರೀಂ ಕೋರ್ಟ್ ಜಾಮೀನನ್ನ ಕೊಡುತ್ತಾ ಎನ್ನುವಂತಹ ಚರ್ಚೆ ಇದೀಗ ಮತ್ತೆ ನಡೀತಾ ಇದೆ. ಈಗಾಗಲೇ ಜಾಮೀನಿನ ಅರ್ಜಿ ವಿಚಾರಣೆ ಆರಂಭವಾಗಿರುವಂಥದ್ದು. ರೇಣುಕಾಸ್ವಾಮಿ ಪ್ರಕರಣದ ಟ್ರಯಲ್ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಜೈಲಿನಲ್ಲಿ ಯಾವೆಲ್ಲ ಸೌಲಭ್ಯ ದರ್ಶನ್ಗೆ ನೀಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಇದೀಗ ಸುಪ್ರೀಂ ಕೋರ್ಟ್ ಕೇಳಿ ಅರ್ಜಿ ವಿಚಾರಣೆಯನ್ನ ಮುಂದಿಡಿದೆ. ಇನ್ನು ಇದೇ ಕಾರಣದಿಂದ ಟ್ರಯಲ್ ಕೂಡ ಎಲ್ಲೋ ಒಂದ್ ಕಡೆ ತಡವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ದರ್ಶನ್ ಸಲ್ಲಿಸಿರುವಂತಹ ಮಾಹಿತಿಯಲ್ಲಿ ದರ್ಶನ್ ಅವರು ಈ ಜೈಲು ವಾಸದಲ್ಲಿ ಯಾವೆಲ್ಲ ರೀತಿಯ ಒಂದಷ್ಟು ವನವಾಸವನ್ನ ಅನುಭವಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯೂ ಸಹ ಇರುವಂಥದ್ದು. ಯಾವ ರೀತಿ ಇದೆ ಅಂದರೆ, ನನ್ನ ಸಿನಿಮಾ ವೃತ್ತಿ ಜೀವನಕ್ಕೆ ಎಲ್ಲೋ ಒಂದು ಕಡೆ ಈ ಜೈಲು ವಾಸ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಜೈಲಿನಲ್ಲಿ ಯಾವುದೇ ರೀತಿಯಲ್ಲೂ ಸಹ ಸರಿಯಾದಂತಹ ಸೌಕರ್ಯ ಸಿಗ್ತಾ ಇಲ್ಲ. ಹಾಗಾಗಿ ಜಾಮೀನು ನೀಡಿ ಎಂದು ಇದೀಗ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ನೀಡಿದಂತಹ ಜಾಮೀನಿನ ಬಗ್ಗೆ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿ ಬಗ್ಗೆ ಕಳೆದ ವರ್ಷ ಆಗಸ್ಟ್ 14ರಂದು ನ್ಯಾಯಮೂರ್ತಿ ಅವರಿಂದ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿತ್ತು. ಬಳಿಕ ಜಾಮೀನನ್ನ ರದ್ದು ಮಾಡಿ ಆದೇಶವನ್ನು ಸಹ ನೀಡಿತ್ತು. ಇನ್ನು ಆ ಆದೇಶದಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನ ಇದೀಗ ಗುರುತಿಸಿದ್ರೆ, ಆ ತಪ್ಪುಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲಿಗೆ ಹೈಕೋರ್ಟ್ ನೀಡಿದಂತಹ ಜಾಮೀನಿನಲ್ಲಿ ದೋಷವಿತ್ತು. ಜೈಲಿನಲ್ಲಿ ಆರೋಪಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ. ಈ ಬಗ್ಗೆ ಗೊತ್ತಾದ ಕೂಡಲೇ ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು, ಆದರೂ ಸಹ ಮಾಡಿರಲಿಲ್ಲ. ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು. ಅಲ್ಲದೆ ಕಾನೂನಿನ ಮುಂದೆ ಯಾರೂ ಸಹ ದೊಡ್ಡವರಲ್ಲ, ಯಾರೂ ಸಹ ಚಿಕ್ಕವರಲ್ಲ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿತ್ತು. ಆದರೆ ಇದೆಲ್ಲದರ ನಡುವೆ ಇದೀಗ ನಟ ದರ್ಶನ್ ಜೈಲಿನಲ್ಲಿರುವುದರ ಕುರಿತು ಹೈದರಾಬಾದ್ ಮೂಲದ ಅಡ್ವೊಕೇಟ್ ನಾಗೇಶ್ವರ್ ರಾವ್ ಪೂಜಾರಿ ಮಾತಾಡಿರುವಂಥದ್ದು. ಹೌದು, ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಇರುವಂತಹ ವೇಳೆ ನೀಡಿರುವಂತಹ ಹೇಳಿಕೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾನೂನಿನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ, ಆದರೆ ಅದಕ್ಕೆ ಕೊಂಚ ಸಮಯ ಬೇಕಾಗಬಹುದು. ಕೆಲ ಪ್ರಕರಣದಲ್ಲಿ ತೀರ್ಪು ತಡವಾಗಬಹುದು, ಆದರೆ ತೀರ್ಪಂತೂ ಬಂದೇ ಬರುತ್ತೆ. ಅವರು ವಿವರಣೆ ನೀಡುವಾಗ ದರ್ಶನ್ ಪ್ರಕರಣದ ಒಂದು ಉದಾಹರಣೆಯನ್ನ ಕೊಟ್ಟಿರುವಂಥದ್ದು. ಈ ರೀತಿ ಒಂದಷ್ಟು ಸಂದರ್ಶನದ ನಡುವೆ ಒಂದಷ್ಟು ಪ್ರಕರಣಗಳ ಉದಾಹರಣೆ ಕೊಡುವಂತಹ ಸಮಯದಲ್ಲಿ ದರ್ಶನ್ ಪ್ರಕರಣದ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿಯ ಪದಗಳನ್ನು ಸಹ ಇದೀಗ ಲಾಯರ್ ಅಡ್ವೊಕೇಟ್ ಯೂಸ್ ಮಾಡಿರುವಂಥದ್ದು. ಕಾನೂನಿನಲ್ಲಿ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ, ಆದರೆ ಕೋರ್ಟ್ ಭಾಷೆ, ಕೋರ್ಟ್ ಒಂದಷ್ಟು ನಿಯಮಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಕೋರ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಕೋರ್ಟ್ ನಮ್ಮನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಕೋರ್ಟ್ ಬಗ್ಗೆ ಗೊತ್ತಿಲ್ಲದೆ ದ್ವೇಷಿಸೋದು ಸರಿ ಇಲ್ಲ. ನ್ಯಾಯ ಸಿಗದೆ ಆ ವ್ಯವಸ್ಥೆ ಇಷ್ಟು ವರ್ಷದಿಂದ ಇದೆಯಾ ಎಂಬುವಂತಹ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಒಬ್ಬ ಲಾಯರ್ ಆದವ್ರಿಗೆ ಕೋರ್ಟ್ನ ಯಾವತ್ತಿಗೂ ಸಹ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಇದೀಗ ಈ ನ್ಯಾಯಮೂರ್ತಿ ಲಾಯರ್ ಮಾತಾಡಿರುವಂಥದ್ದು. ಇದೀಗ ಅಷ್ಟೇ ಅಲ್ಲದೆ ಕರ್ನಾಟಕದ ಒಂದಷ್ಟು ಕೇಸ್ಗಳನ್ನ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಂಡುವಂತಹ ಒಂದಷ್ಟು ಕೇಸ್ ಯಾವುದು ಅಂತ ಅಂದ್ರೆ, ದೇವೇಗೌಡರ ಮೊಮ್ಮಗ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಿತ್ತು. ಆ ವಿಚಾರದ ಬಗ್ಗೆ ಇದೀಗ ಅಡ್ವೊಕೇಟ್ ನಾಗೇಶ್ವರ್ ರಾವ್ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಕೇಸ್ ಬಗ್ಗೆಯೂ ಸಹ ಮಾತನಾಡಿದರು. ಇದೀಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಇದೆಲ್ಲದನ್ನ ಮಾತಾಡಿದ ನಂತರ ನ್ಯಾಯ ಸಿಗಲ್ಲ ಅಂತ ಅಲ್ಲ, ಅದರ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುತ್ತೆ. ಅದನ್ನು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು. ಪ್ರಕ್ರಿಯೆ ಗೊತ್ತಿಲ್ಲದೆ ವಕೀಲರು ಮತ್ತು ಕೋರ್ಟನ್ನು ದ್ವೇಷಿಸೋದು ಅಥವಾ ದೋಷಿಸೋದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಮಾತಾಡಿದ್ದಾರೆ. ಇನ್ನು ಈ ಹೇಳಿಕೆಗೆ ಅಭಿಮಾನಿಗಳು ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಏಕವಚನದಲ್ಲಿ ದರ್ಶನ್ ಬಗ್ಗೆ ಮಾತಾಡೋಕೆ ಇವ್ರು ಯಾರು ಎನ್ನುವಂತಹ ಮಾತನ್ನ ಕೇಳಿದ್ದಾರೆ. ಉದಾಹರಣೆ ಕೊಡೋಕೆ ಬೇರೆ ಯಾವ ಕೇಸು ಸಿಕ್ಲಿಲ್ವಾ, ದರ್ಶನ್ ಕೇಸೇ ಸಿಕ್ತಾ ಅನ್ನುವಂತಹ ಮಾತನ್ನ ಆಡಿರುವಂಥದ್ದು. ಯಾಕೆ ಅಂದ್ರೆ ಇಲ್ಲಿ ನಾಗೇಶ್ವರ್ ಅವರು ಯೂಸ್ ಮಾಡಿರುವಂತಹ ಪದ ಅಂತಿಂತದಲ್ಲ. ಯಾವ ರೀತಿ ಇದೆ ಅಂತಂದ್ರೆ, ಅವನ್ ಯಾರೋ ದರ್ಶನ್ ಕೊಲೆ ಮಾಡಿ ಇಂದಿಗೂ ಸಹ ಜೈಲಲ್ಲಿದ್ದಾನೆ, ಈ ರೀತಿ ಮಾತನ್ನ ಅವರು ಉಪಯೋಗಿಸಿರುವಂಥದ್ದು.
ತಪ್ಪಾಗಿರೋದ್ರಿಂದ ಅಭಿಮಾನಿಗಳು ಸಹ ಎಲ್ಲೋ ಒಂದು ಕಡೆ ಕೆಂಡಾಮಂಡಲವಾಗಿ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ತಪ್ಪು ಮಾಡೋದು ಸಹಜ ಅನ್ನೋದು ಎಲ್ಲರಿಗೂ ಸಹ ಗೊತ್ತು. ಈಗಾಗಲೇ ಆ ತಪ್ಪಿಗೆ ದರ್ಶನ್ ಅವರು 1.5-2 ವರ್ಷದಿಂದ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಆದರೂ ಸಹ ಇಂದಿಗೂ ಸಹ ಟ್ರಯಲ್ ನಡೀತಾ ಇದೆ, ಟ್ರಯಲ್ ಮೇಲೆ ಟ್ರಯಲ್ ನಡೀತಾನೆ ಇದೆ. ಆದರೆ ಯಾವುದೇ ರೀತಿಯ ತೀರ್ಪು ಇನ್ನೂ ಸಹ ಬಂದಿಲ್ಲ. ಈಗಾಗಲೇ ದರ್ಶನ್ ಅವರು ಒಂದಷ್ಟು ಮನವಿಯನ್ನು ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ಯಾವೆಲ್ಲ ರೀತಿಯ ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಒಂದಷ್ಟು ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದಾರೆ, ಇವೆಲ್ಲದನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಅದು ಅವ್ರ ಪರ್ಸನಲ್ ಲೈಫಲ್ಲಿ ನಡೆದಂತಹ ಒಂದಷ್ಟು ಘಟನೆ ಇದೀಗ ಪಬ್ಲಿಕ್ಗೆ ಅದೊಂದು ಊಟ ಆಗಿಬಿಟ್ಟಿದೆ. ಪ್ರತಿ ಬಾರಿಯೂ ಇದೀಗ ಅಡ್ವೊಕೇಟ್ಗಳ ಸರದಿ ಆಗಿಬಿಟ್ಟಿದೆ. ಎಲ್ಲಿ ಬೇಕಂದ್ರೂ ಆ ಕೇಸ್ ಬಗ್ಗೆ ಮಾತಾಡ್ಬೋದು ಅನ್ನುವಂಥ ರೀತಿ ಆಗಿಬಿಟ್ಟಿದೆ. ಒಟ್ಟಾರೆ ದರ್ಶನ್ ಕೇಸ್ ಇದೀಗ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಎಲ್ಲ ಕಡೆ ಮಾತಾಡುವಂತಹ ಸುದ್ದಿ ಆಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.